ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಸಚಿವರಿಗೆ ಔತಣಕೂಟ ನಡೀತಾ ಇದೆ. ಔತಣಕೂಟದ ಕುರಿತು ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆ ಕೂಡ ಆಗ್ತಾ ಇದೆ. ಕೆಲ ಹಿರಿಯ ಸಚಿವರಿಗೆ ಸಂಪುಟದಿಂದ ಗೇಟ್ ಪಾಸ್ ಕೊಡೋದಕ್ಕೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ನವೆಂಬರ್ ಕ್ರಾಂತಿಯ ವಿಚಾರಕ್ಕೆ ಸಿದ್ದು ಬಣದಿಂದಲೇ ಹೊಸ ದಾಳ ಉರುಳಿದೆ. ಶಾಸಕರ ಅಭಿಪ್ರಾಯ ಮತ್ತೆ ಹೈಕಮಾಂಡ್ ಎರಡೂ ಬಹಳ ಮುಖ್ಯ. ಸಿಎಂ ಆಗೋಕೆ ಶಾಸಕರ ಅಭಿಪ್ರಾಯ ಮತ್ತು ಹೈಕಮಾಂಡ್ ಎರಡೂ ಮುಖ್ಯ. ಬಹುಮತ ಇರೋರೇ ಸಿಎಂ ಆಗೋದು. ಸಿಎಂ ಆಗೋಕೆ ಹೈಕಮಾಂಡ್ ಆಶೀರ್ವಾದವೂ ಬೇಕು. ಶಾಸಕರ ಅಭಿಪ್ರಾಯ ಇಲ್ದೇನೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ. ಬಹುಮತ ಇದ್ರೆ ಮಾತ್ರ ಆಗೋದು. ಮತ್ತೆ ಹೈಕಮಾಂಡ್ನ ಆಶೀರ್ವಾದನೂ ಇರಬೇಕಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಇಂದು ಬಾಗಲಕೋಟೆಯಲ್ಲಿ ಆಡಿರೋ ಈ ಮಾತು, ಅದು ಕೂಡ ಸಚಿವರ ಜೊತೆ ಡಿನ್ನರ್ ಸಭೆಗೂ ಮುನ್ನ ಆಡಿರುವ ಇದೇ ಮಾತು ಕೈಪಾಳ್ಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಹೀಗೆ ಹೇಳಿದ್ಯಾಕೆ, ಶಾಸಕರ ಬೆಂಬಲದ ಬಗ್ಗೆ ಪ್ರಸ್ತಾಪಿಸಿದ್ದೇಕೆ ಅನ್ನೋದನ್ನ ತೋರ್ತೇವೆ. ಅದಕ್ಕೂ ಮುನ್ನ ಸಿಎಂ ಕಾವೇರಿ ನಿವಾಸದಲ್ಲಿ ನಡೆಯುತ್ತಿರೋ ಡಿನ್ನರ್ ಪೊಲಿಟಿಕ್ಸ್ ಬಗ್ಗೆ ನೋಡಲೇಬೇಕು. ಕಾವೇರಿ ನಿವಾಸದಲ್ಲಿ ಸಚಿವರ ಜೊತೆ ಸಿಎಂ ಡಿನ್ನರ್ ಮೀಟಿಂಗ್. ನಾಯಕತ್ವ ಬದಲಾವಣೆ, ಸರ್ಕಾರದ ಇಮೇಜ್ ಹೆಚ್ಚಿಸುವ ವಿಚಾರ, ಹೀಗೆ ಹಲವು ವಿಷಯಗಳು ಭಾರಿ ಚರ್ಚೆಯಲ್ಲಿ ಇರುವಾಗಲೇ ಸಿಎಂ ಸಿದ್ದರಾಮಯ್ಯ ಇಂದು ತಮ್ಮ ಸಂಪುಟ ಸಹೋದ್ಯೋಗಿಗಳ ಜೊತೆ ಅರ್ಥಾತ್ ಸಚಿವರಿಗೆ ಡಿನ್ನರ್ ಆಯೋಜನೆ ಮಾಡಿದ್ದಾರೆ. ಊಟ ಸ್ಪೆಷಲ್ ಏನಿಲ್ಲ, ಮಾಮೂಲಿನೇ, ಆದರೆ ವಿಪಕ್ಷಗಳ ದೃಷ್ಟಿಯಲ್ಲಿ ವಿಶೇಷವಾಗಿ ಕಾಣ್ತಿದೆ ಅಂತ ಸಿಎಂ ಹೇಳಿದ್ದಾರೆ. ಸಂಪುಟ ಪುನಾರಚನೆಗೂ ಊಟಕ್ಕೂ ಸಂಬಂಧವಿಲ್ಲ ಎಂದಿದ್ದಾರೆ. ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ, ಬಹಳ ದಿನಗಳಿಂದ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಊಟ ಸ್ಪೆಷಲ್ ಏನಲ್ಲ, ಮಾಮೂಲಿ ಊಟನೇ. ಈಗ ನಿಮ್ಮ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ, ವಿರೋಧ ಪಕ್ಷದವ್ರ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ. ಅದು ನಾರ್ಮಲ್ ಆಗೇ ಇರ್ತದೆ ಫುಡ್. ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಪುನಾರಚನೆಗೂ ಊಟ ಕೊಡೋದಕ್ಕೂ ಸಂಬಂಧ ಇದೆ. ಸಂಬಂಧ ಇದೆಯೋ ಇಲ್ವೋ ಮುಂದಿನ ದಿನಗಳಲ್ಲೇ ಗೊತ್ತಾಗುತ್ತೆ. ಆದರೆ ಸದ್ಯ ಸಿಎಂ ನಿವಾಸದಲ್ಲಿ ಔತಣಕೂಟದ ಜೊತೆ ಭರ್ಜರಿ ಚದುರಂಗದಾಟವೂ ನಡೆಯುತ್ತಿದೆ. ಇದರ ನಡುವೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಎದ್ದ ಚರ್ಚೆ ಬಗ್ಗೆ ಸಿಎಂ ಆಡಿರೋ ಮಾತು ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ಆಗೋಕೆ ಶಾಸಕರ ಅಭಿಪ್ರಾಯ, ಬಹುಮತ, ಹೈಕಮಾಂಡ್ ಆಶೀರ್ವಾದ ಇರಬೇಕು ಎಂದಿದ್ದಾರೆ. ಶಾಸಕರ ಅಭಿಪ್ರಾಯ ಮತ್ತೆ ಹೈಕಮಾಂಡ್ ಎರಡೂ ಬಹಳ ಮುಖ್ಯ. ಈಗ ಶಾಸಕರ ಅಭಿಪ್ರಾಯ ಇಲ್ದೇನೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ. ಬಹುಮತ ಇದ್ರೆ ಮಾತ್ರ ಆಗೋದು. ಮತ್ತೆ ಹೈಕಮಾಂಡ್ನ ಆಶೀರ್ವಾದನೂ ಇರಬೇಕಾಗುತ್ತೆ. ಇನ್ನು ಸಿಎಂ ಮಾತಿಗೆ ಧ್ವನಿಗೂಡಿಸಿರುವ ಗೃಹ ಸಚಿವ ಪರಮೇಶ್ವರ್, ಸಿಎಂ ಆಯ್ಕೆಗೆ ಶಾಸಕರ ಬಲವೇ ಮುಖ್ಯ, ಶಾಸಕರ ಅಭಿಪ್ರಾಯ ಪಡೆಯೋದ ಪದ್ಧತಿ. ಆದರೆ ಹೈಕಮಾಂಡ್ನವರು ಅಭಿಪ್ರಾಯ ಕೇಳಲ್ಲ ಅಂದ್ರೆ ಅದು ಅವರ ತೀರ್ಮಾನ ಎಂದಿದ್ದಾರೆ. ಯಾರಿಗೆ ಮೆಜಾರಿಟಿ ಬಂದಿರುತ್ತೆ ಅವರ ಹೆಸರನ್ನು ಪ್ರಕಟಣೆ ಮಾಡಿ ಮುಖ್ಯಮಂತ್ರಿಗಳನ್ನು ಮಾಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮಾಡಿದ್ದು ಮೊದಲನೇ ಬಾರಿ ಅದೇ ರೀತಿ, ಎರಡನೇ ಬಾರಿ ಮಾಡಿದ್ದು ಅದೇ ರೀತಿ, ಹಿಂದೆ SM ಕೃಷ್ಣ ಅವರನ್ನು ಮಾಡುವಾಗಲ ಎಲ್ಲ ಅದೇ ರೀತಿ ನಮ್ಮ ಪದ್ಧತಿ, ನಮ್ಮ ಪಕ್ಷದಲ್ಲಿ ಒಂದು ಪದ್ಧತಿ ಇದೆ. ಈಗಲೂ ಕೂಡ ಶಾಸಕರು ಅಭಿಪ್ರಾಯ ತಗೋಬೇಕು ಅನ್ನೋದು ಪದ್ಧತಿ ಇಲ್ಲ. ನಾವು ಅಭಿಪ್ರಾಯ ಬೇಕಾಗಿಲ್ಲ ಅಂತ ಹೇಳಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದರೆ ಅದು ಅವ್ರಿಗೆ ಬಿಟ್ಟಿದೆ, ಅದು ಅವ್ರ ತೀರ್ಮಾನ. ಕಾಂಗ್ರೆಸ್ ನಾಯಕರ ಈ ಮಾತುಗಳೇ ವಿಪಕ್ಷ ಬಿಜೆಪಿಗೆ ಅಸ್ತ್ರವಾಗಿದೆ. ಯಾರು ದುಡ್ಡು ಹೆಚ್ಚು ಕೊಡ್ತಾರೆ ಅವರನ್ನೇ ಸಿಎಂ ಆಗಿ ಉಳಿಸ್ತಾರೆ ಅಂತ ಪ್ರತಾಪ್ ಸಿಂಹ ಕುಡುಕಿದ್ರೆ, ಸಿದ್ದರಾಮಯ್ಯ DKಶಿ ಮಧ್ಯೆ ಫೈಟಿಂಗ್ ಶುರುವಾಗಿದೆ. ಈ ಸರ್ಕಾರ ಪತನ ಆಗುತ್ತೆ ಅಂತ ಶೆಟ್ಟರ್ ಭವಿಷ್ಯ ನುಡಿದಿದ್ದಾರೆ. ಆದರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ಯಾವ ಕ್ರಾಂತಿನೋ ಇಲ್ಲ ಎಂದಿದ್ದಾರೆ. ಅವರ ಹೈಕಮಾಂಡ್ ತೀರ್ಮಾನ ಮಾಡುವಂಥದ್ದು ಇಷ್ಟೇ. ಪ್ರತಿ ತಿಂಗಳು ಟೀಕೆ ಏನಾದರೂ 100 ಕೋಟಿ ಕಳಿಸ್ತಾ ಇದ್ದಾರೆ ಅಂತಂದರೆ ಸಿದ್ದರಾಮಯ್ಯ 150 ಕೋಟಿ ಕಳಿಸಿದರೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರಿತಿರ್ತಾರೆ. ಟೀಕೆ ಒಂದು 200 ಕೋಟಿ ಕಳಿಸಿ ಸಿದ್ದರಾಮಯ್ಯವರು 50 ಕೋಟಿ ಕಳಿಸಿದರೆ ಟೀಕೆ ಮುಂದುವರಿಸ್ತಾರೆ. ಇದು ಅವ್ರ ಹೈಕಮಾಂಡ್ ನಿಯಮ ಇರುವಂಥದ್ದು. ಅವರಿಗೆ ಇದು ಈ ಸಾರ್ವಜನಿಕ ಜೀವನದ ಬಗ್ಗೆ ಅವ್ರು ಮಾತಾಡ್ತಿಲ್ಲ. ಅವ್ರ ಹೈಕಮಾಂಡ್ ತೀರ್ಮಾನ ಈ ಥರ ಇರುತ್ತೆ. ಸೂಟ್ ಕೇಸ್ ಯಾರು ಜಾಸ್ತಿ ಕಳಿಸ್ತಾರೆ ಅವ್ರ ಅಧಿಕಾರದಲ್ಲಿ ಮುಂದುವರಿತಾರೆ. ಸೂಟ್ ಕೇಸ್ ಏನಾದ್ರು ಸರಿಯಾಗಿ ಕಳಿಸ್ಲಿಲ್ಲ ಅಂತಾರೆ, ಅವ್ರನ್ನ ಇಳಿಸ್ಬಿಟ್ಟು ಬೇರೆಯವ್ರನ್ನ ಚೇಂಜ್ ಮಾಡ್ತಾರೆ ಅಷ್ಟೇ.
ಈಗ 2.5 ವರ್ಷ ನವಂಬರ್ದಲ್ಲಿ 2.5 ವರ್ಷ ಆಗ್ತದೆ. ಅವರೊಳಗೆ ಅಂಡರ್ಸ್ಟ್ಯಾಂಡ್ ಆಗೇ ಬಿಟ್ಟಿದೆ. 2.5 ವರ್ಷದಲ್ಲಿ ಬದಲಾವಣೆ ಅನ್ನುವಂಥದ್ದು ಅಂಡರ್ಸ್ಟ್ಯಾಂಡ್ ಆಗಿದೆ. ಒಂದು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಹೇಳಬೇಕು, 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅದು ಗಟ್ಟಿಗೆ ಹೇಳಲ್ಲ. ನವಂಬರ್ ಕ್ರಾಂತಿ ಅಂತ ಏನು ಹೇಳ್ತಾರೆ, ನವಂಬರ್ ಕ್ರಾಂತಿ ಅಲ್ಲ, ನವಂಬರ್ ತಿಂಗಳಲ್ಲಿ ಸರ್ಕಾರದ ಪತನಕ್ಕೆ ಒಂದು ಮುನ್ನಡಿ ಆಗ್ತದೆ. ಸೆಪ್ಟೆಂಬರ್ ಕ್ರಾಂತಿ ಅಂತಿದ್ರು, ಈಗ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಗೊತ್ತಾಯ್ತಾ? ನವೆಂಬರ್ ಕ್ರಾಂತಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಸಿಎಂ ನಿವಾಸದಲ್ಲಿ ನಡೆಯುತ್ತಿರೋ ಔತಣಕೂಟ ಕಾಂಗ್ರೆಸ್ನ ಹಿರಿಯ ಸಚಿವರ ಪಾಲಿಗೆ ಬೀಳ್ಕೊಡುಗೆ ಎನ್ನಲಾಗ್ತಿದೆ. ಪೂರ್ಣ ಪ್ರಮಾಣದ ಸಂಪುಟ ಪುನಾರಚನೆಗೆ ಮುಂದಾಗಿರೋ ಸಿಎಂ ಹಿರಿಯ ಸಚಿವರನ್ನ ಸಂಪುಟದಿಂದ ಕೈಬಿಡ್ತಾರೆ ಎನ್ನಲಾಗಿದೆ. ಸುನಿಲ್ ಕಿರಣ್ ಹನಿಯಡ್ಕ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.